ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವಿ ಚಾನಲ್ಗೆ. ಇವತ್ತು ನಾವು ಈ ವಿಡಿಯೋದಲ್ಲಿ 3 ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಪ್ರೀವಿಯಸ್ಲಿ ನೋಡ್ದಿರೋರು ನೋಡಿ, ಅದರಲ್ಲಿ ವಿಡಿಯೋದಲ್ಲಿ ಕೆಲವೊಂದು ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ಸ್ ಕೊಟ್ಟಿದ್ದೀವಿ. ಆ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದನ್ನು ಹೇಗೆ ನಾವು ಹೊಸದಾಗಿ ನೀವು ನೋಡ್ತಾ ಇದ್ದರೆ ಈ ಸ್ಟಾಕ್ನ ನಾವು ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ, ನಮ್ಮ ಕೋರ್ಸಿನ ಒಂದು ಮೆಥಡ್ ಆಗಿ ಮೂರು ಮೆಥಡ್ ಇದೆ. ಆ 3 ಮೆಥಡಲ್ಲಿ ಒಂದು ಮೆಥಡ್ ಆಗಿ ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಇಟ್ಕೊಂಡು ನಾವು ಪ್ರೈಸ್ ಆ್ಯಕ್ಷನ್ ಮಾತ್ರ ಇಟ್ಕೊಂಡು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಫಸ್ಟು ಸ್ಟಾಕ್ ಬಂದುಬಿಟ್ಟು JSW ಸ್ಟೀಲ್. JSW ಸ್ಟೀಲ್ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡಿರೋದು ಸ್ವಿಂಗಿಗಾಗಿ. ಓಕೆ, ಸ್ವಿಂಗಿಗಾಗಿ ಇದರಲ್ಲಿ ನೀವು ನೋಡ್ಬೋದು, ನಾವು ಸ್ವಿಂಗು ಮತ್ತು ಸ್ವಿಂಗ್ ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್, ಈಕ್ವಿಟಿ ಮೂಮೆಂಟಿಂಗ್ ಟ್ರೇಡಿಂಗ್, ಈಕ್ವಿಟಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಓಕೆ, ಈಕ್ವಿಟಿ ಮಾರ್ಕೆಟಲ್ಲಿ ನಾವು ಸ್ಟಾಕ್ನ ಸ್ವಿಂಗಿಗೆ ಹೇಗೆ ಸೆಲೆಕ್ಟ್ ಮಾಡಬೇಕು, ಮತ್ತು ಮೂಮೆಂಟಿಂಗ್ ಟ್ರೇಡಿಂಗ್ನ ಹೇಗೆ ಸೆಲೆಕ್ಟ್ ಮಾಡಬೇಕು, ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು ಈ 3 ಕೋರ್ಸಲ್ಲಿ ಒಂದು ವಿಧವಾದ ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಮುಖಾಂತರ ನಾವು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ವಿ, JSW ಸ್ಟೀಲ್. ಓಕೆ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇನ್ನೊಂದು ದಿನ ಮಾತಾಡೋಣ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್. ಓಕೆ, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್. ನೆಕ್ಸ್ಟು ಸ್ಟಾಕ್ ಬಂದುಬಿಟ್ಟು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಸ್ವಿಂಗಿಗೆ ನಾವು ಸೆಲೆಕ್ಟ್ ಮಾಡಿರೋ ಸ್ಟಾಕು. ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಕೂಡ ಇದೆ. ಓಕೆ, ಮತ್ತು ಇದರ ರೀಸನ್ ಬಿಹೈಂಡ್ ಕೆಲವೊಂದು ಸೈಕಾಲಜಿ, ಮತ್ತು ಇಲ್ಲಿ ಹೇಗೆ ನಮ್ಮ ಕ್ವಾಂಟಿಟಿ ಸೈಜ್ನ ನಾವು ಸೆಲೆಕ್ಟ್ ಮಾಡಬೇಕು, ಮಾರ್ಕೆಟ್ ಕಂಡೀಷನ್ ಹೇಗಿದೆ, ಇದೆಲ್ಲ ಬಂದುಬಿಟ್ಟು ಕೋರ್ಸಲ್ಲಿದೆ. ಆ ಮುಖಾಂತರ ಇವಾಗ ಮಾರ್ಕೆಟ್ ಕಂಡೀಷನ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ನಾಳೆ ಒಂದು ಗ್ರೀನ್ ಕ್ಯಾಂಡಲ್ ಏನಾದರೂ ಆಗಿ ನಾಡಿದ್ದು ಅಂದರೆ ಬುಧವಾರ ಬಂದು ರೆಡ್ ಕ್ಯಾಂಡಲ್ ಆದರೆ ನಿಫ್ಟಿ 50ಯಲ್ಲಿ ಪುನಃ ಮಾರ್ಕೆಟ್ ಬಂದುಬಿಟ್ಟು ಒಂದು ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಆದಾಗ ಈ ರೀತಿ ಸ್ಟಾಕ್ಸ್ ಏನಾಗುತ್ತೆ, ಮತ್ತು ನಾಳೆ ಒಂದು ಗ್ರೀನ್ ಕ್ಯಾಂಡಲ್ ಆದರೂ ಕೂಡ ಮತ್ತೆ ಬುಧವಾರ ಒಂದು ರೆಡ್ ಆದರೆ ಪುನಃ ಕೆಳಗಡೆ ಬಂದು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಆದರೆ ನಾವು ಒಂದು ಪ್ರೊಸೆಸ್ನ ಫಾಲೋ ಮಾಡೋದ್ರಿಂದ ಇಲ್ಲಿ ನಾವು ಎಂಟ್ರಿ ತೊಗೊಳ್ತೀವಿ, ಇದ್ರ ಸ್ಟಾಪ್ ಲಾಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡಿಕೊಂಡು ನಾವು ಹೇಗೆ ಎಂಟ್ರಿ ತೊಗೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಆಲ್ರೆಡಿ ಕೋರ್ಸಲ್ಲಿದೆ. ಓಕೆ, ಮತ್ತು ಆ ರೀತಿ ಇರೋದ್ರಿಂದ ನಾವು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ವಿ. ಅದೇ ರೀತಿ ಮೂರನೇ ಇದು ಬಂದುಬಿಟ್ಟು ಮೂರನೇ ಸ್ಟಾಕ್ ಬಂದುಬಿಟ್ಟು ಒಂದು ನಿಮಿಷ ನಿಮಗೆ ನಮ್ಮ ಇವತ್ತಿನ ಮೂರನೇ ಸ್ಟಾಕ್ ಬಂದುಬಿಟ್ಟು ಒಂದು ನಿಮಿಷ ನಿಮಗೆ ಹೇಳ್ತೀನಿ ನಾನು ಸ್ವಲ್ಪ. ಓಕೆ, ಮೂರನೇ ಸ್ಟಾಕ್ ಬಂದುಬಿಟ್ಟು ICICI ಲೊಂಬಾರ್ಡ್. ಓಕೆ, ಆಲ್ರೆಡಿ ನಾನು ಇದರಲ್ಲಿ ಹಾಕಿದ್ದೀನಿ, ತಮ್ಮನೆಲ್ಲ ಹಾಕಿದ್ದೀನಿ. ICICI ಲೊಂಬಾರ್ಡ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ, ಇದು ಕೂಡ ಸ್ವಿಂಗು. ಇದರಲ್ಲಿ ಇನ್ನೊಂದು ಮೆಥಡ್ ಕೂಡ ಇದೆ. ಓಕೆ, ಇದರಲ್ಲಿ ಇನ್ನೊಂದು ಮೆಥಡ್ ಯಾವ ರೀತಿ ಅಂತಂದರೆ, ಒಂದು ಫ್ಲ್ಯಾಗ್. ಓಕೆ, ಇದು ಪೋಲು, ಇದು ಫ್ಲ್ಯಾಗ್ ಇದ್ದಂಗೆ. ಓಕೆ, ಈ ರೀತಿ ಆದಾಗ ಇದು ಒಂದು ಬ್ರೇಕ್ಔಟ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇದೆ. ಇನ್ನೊಂದು ಕಂಡೀಷನ್ಸ್ ಏನಂತಂದರೆ, ಈ ಮೇಜರ್ ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸು ಇದೆ. ಇದು ಕೂಡ ನೆನಪಲ್ಲಿ ಇಟ್ಕೊಂಡಿರಬೇಕು. ಓಕೆ, ಪ್ರೈಸ್ ಆ್ಯಕ್ಷನ್ ಅನ್ನೋದನ್ನ ಬಂದುಬಿಟ್ಟು ನಾವು ಸುಮ್ಮನೆ ಒಂದು ಸ್ಟ್ರಾಟಜಿ ಮಾತ್ರ ಫಾಲೋ ಮಾಡಿದೆ, ಅದು ಸೈಕಾಲಜಿ, ಮೈಂಡ್ಸೆಟ್ ಮತ್ತು ಕ್ಯಾಲ್ಕುಲೇಟೆಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಎಂಟ್ರಿ ತೊಗೋಬೇಕಾಗುತ್ತೆ. ಒಂದು ವೇಳೆ ಇದು ಮೇಲೆ ಹೋದರೆ ಇನ್ನೂ ಫರ್ದರ್ ಹೋಗೋ ಚಾನ್ಸಸ್ ಇರುತ್ತೆ. ನಾವು ಏನು ಮಾಡ್ತೀವಿ, ಪ್ರೊಸೆಸ್ನ ಫಾಲೋ ಮಾಡ್ತೀವಿ, ಇದರ ರಿಸ್ಕ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಸ್ ಪರ್ ದ ರಿಸ್ಕ್ ನಾವೇನು ಮಾಡ್ತೀವಿ, ಈಕ್ವಿಟಿ ಶೇರ್ಸ್ನ ನಾವು ಕ್ವಾಂಟಿಟಿ ಸೈಜ್ನ ನಾವು ಡಿಸೈಡ್ ಮಾಡ್ತೀವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.